ಎಲ್ಲರಿಗೂ ನಮಸ್ಕಾರ. ಅಸ್ಟ್ರಾಲಜಿ ಬೈ ವಿಜಯ್ ಚಾನಲ್ಗೆ ಸ್ವಾಗತ. ಗುರುವಿನ ಸನ್ನಿಧಿಗೆ ನಮಸ್ಕಾರ ಮಾಡುತ್ತಾ ಈ ವಾರದ ವಾರ ಭವಿಷ್ಯನ ಸ್ಟಾರ್ಟ್ ಮಾಡೋಣ. ಇದು 30 ನವೆಂಬರಿಂದ ಹಿಡಿದು 6 ಡಿಸೆಂಬರ್ವರೆಗೆ ಇದೆ. 12 ರಾಶಿಗಳ ವಾರ ಭವಿಷ್ಯ ಏನಿದೆ ಅಂತ ಇವಾಗ ನೋಡೋಣ. ಮೊದಲನಾಗಿ ಮೇಷರಾಶಿ. ಇವಾಗ ಮೇಷರಾಶಿ ಅಧಿಪತಿ ಕುಜ ಈಗ ಧನುರಾಶಿಗೆ ಬಂದರು. ಅವರು ಹೋದ್ವಾರ ವೃಶ್ಚಿಕ ರಾಶಿ ಒಳಗಿದ್ರು, ಇವಾಗ ಧನುರಾಶಿ ಬಂದರು. ಧನುರಾಶಿ ಮೇಷರಾಶಿಯವ್ರಿಗೆ ಭಾಗ್ಯದ ಸ್ಥಾನ. ಸೊ ಇಲ್ಲಿ ಭಾಗ್ಯಸ್ಥಾನದಲ್ಲಿ ಮೇಷರಾಶಿ ಅಧಿಪತಿ ಅಂದರೆ ಈಗ ರಾಶಿ ಅಧಿಪತಿನ ಬಂದಾಗ ಒಳ್ಳೆಯದು, ಭಾಗ್ಯಕ್ಕೆ ಅನುಕೂಲವಾಗುವಂತಹ ಎಲ್ಲ ಕೆಲಸಗಳು ಆಗ್ತವೆ. ಬಟ್ ಈ ಮೇಷರಾಶಿಯವ್ರು ಹೆಂಗಂದ್ರೆ ಇವ್ರಿಗೆ ಮುಗಿನ ಮ್ಯಾಗ ಸಿಟ್ಟು, ಪಟ್ ಅಂದ್ರೆ ಚಟ್ ಅಂತಾರೆ. ಸೊ ಅದಕ್ಕೆ ಸ್ವಲ್ಪ ಮೇಷರಾಶಿಯವ್ರ ಸ್ವಲ್ಪ ಸಮಾಧಾನದಿರ್ರಿ. ಎಲ್ಲ ಸಿಟ್ಟು ಸೆಡವಿದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ, ಶಾಂತಿಯುತವಾಗಿರ್ರಿ. ಅದು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ತೈತಿ. ಬಟ್ ಅಲ್ಲಿನೂ ಸಿಟ್ಟು ಸೆಡವು ಬಂದರೆ ಸ್ವಲ್ಪ ಸಮಾಧಾನ ಇಟ್ಕೊಡ್ರಿ. ಮತ್ತು ಹೆಂಡತಿ ಮನೆ ಕಡೆಯಿಂದ ಅಥವಾ ಯಾರು ಹೆಣ್ಮಕ್ಳದಾರು ಗಂಡನ ಮನೆ ಕಡೆಯಿಂದ ಏನಾದರೂ ಜಮೀನು ಸೈಟು ಅಂಥವೇನಾದರೂ ಬರುವಂಥ ಸಾಧ್ಯತೆಗಳದಾವೆ. ಬಟ್ ಮತ್ತು ಇಲ್ಲಿನೂ ಸಮಾಧಾನದಿರ್ರಿ. ಮೇಷರಾಶಿಯವರೇ ಜಗಳ ಸಿಟ್ಟು ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಅಲ್ಲಿಂದ ನಿಮ್ಗೆ ಅನುಕೂಲ ಆಗ್ತೈತೆ. ಮತ್ತು ಇನ್ನು ಕುಜನ ದೃಷ್ಟಿ, 4ನೇ ದೃಷ್ಟಿ ಶನಿ ಮಹಾತ್ಮೇಲೆ ಇರುವುದರಿಂದ ನೀವು ಆರೋಗ್ಯದ ಬಗ್ಗೆ ಹುಷಾರಾಗಿರ್ರಿ. ಅಥವಾ ಅದು ಗಾಡಿ ಹೊಡೆಯೋದಿರಲಿ, ಯಾವುದೇ ಇರಲಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅಂತ ಅನ್ಬೋದು. ಇನ್ನು ಸೂರ್ಯ ವೃಶ್ಚಿಕ ರಾಶಿ ಒಳಗಿದ್ದಾರೆ. ಸೊ ಇದು ನಿಮ್ಗೆ ಅನುಕೂಲ ಮಾಡ್ಕೊಡ್ತೈತಿ. ಏನಾದರೂ ನೀವು ಸ್ಟಾರ್ಟ್ ಏನಾದರೂ ಮಾಡ್ತಾಯಿದ್ರೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳಿಗೂ ಒಳ್ಳೆಯದು. ಮೇನ್ ಅಂದರೆ ಈ ಟೈಮು ನಿಮ್ಮ ಮೈಂಡ್ ಭಾಳ ಫ್ರೆಶ್ ಇರ್ತೈತಿ, ಭಾಳ ಚೆನ್ನಾಗಿ ಅನಿಸ್ತೈತಿ. ಈ ನೆಕ್ಸ್ಟು ಗುರು ಕರ್ಕ ರಾಶಿ ಒಳಗಿದ್ರು, ಇವಾಗ ಮಿಥುನ ರಾಶಿ ಒಳಗೆ ಬಂದಾರ. ಯಾರಿಗ ವಿವಾಹಿತ ಜೀವನದೊಳಗಡೆ ಅಂದರೆ ದಂಪತಿಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದು, ಅಂದರೆ ಈಗ ಲಾಸ್ಟ್ ಟೈಮ್ ಇದ್ದು ಆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಈಗೆಲ್ಲ ತಾವ ಸಾರ್ಟ್ ಔಟ್ ಆಗ್ತವೆ. ಮೇನ್ ಏನಪ್ಪ ಅಂದ್ರೆ ಈ ಟೈಮ್ ಒಳಗಡೆ ದುಡ್ಡಿನ ಫ್ಲೋ ಭಾಳ ಚೆನ್ನಾಗೈತಿ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ದುಡ್ಡಿನ ವಿಷಯ ಅವು ಸಾರ್ಟ್ ಔಟ್ ಆಗ್ತವೆ. ಪರಿವಾರದಲ್ಲಿ ಸಂತೋಷ ಐತಿ. ಶನಿ ಮಹಾತ್ಮರು 12ನೇ ಮನೆಯಾಗ ಬರ್ತಾಯಿದ್ದಾರೆ. ಸೊ ಇಲ್ಲಿ ಏನಾಕೈತೆ ಅಂದ್ರೆ ಅನಾವಶ್ಯಕ ಏನಾದರೂ ಖರ್ಚು ಮಾಡ್ತಿದ್ರೆ ಅದು ಕಡಿಮೆ ಆಗ್ತಾವೆ. ಅಂದ್ರೆ ದುರಭ್ಯಾಸಗಳಿದಾವೆ ನೋಡ್ರಿ. ಈಗ ಡ್ರಿಂಕ್ಸ್ ಮಾಡೋದು ಮತ್ತು ಇನ್ನೊಂದು ಅದಾವೆ, ಅವೆಲ್ಲ ಕಡಿಮೆ ಆಗಿ ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ಸೊ ಮೇಷರಾಶಿ ಆರಾಮಾಗಿ ನಿಶ್ಚಿಂತಾಗಿರಿ, ಸಿಟ್ಟು ಕಡಿಮೆ ಮಾಡ್ಕೊರಿ. ಇನ್ನು 2ನೇ ರಾಶಿ ವೃಷಭ ರಾಶಿ ಅಧಿಪತಿ ಶುಕ್ರ ವೃಷಿಕದಾಗಿದ್ದಾರೆ. ಇವಾಗ ಶುಕ್ರರು ಇನ್ನೇನು ಅಸ್ತರಾಗೋರಿದ್ದಾರೆ. ಸೊ ಇಲ್ಲಿ 7ನೇ ಭಾವ ವೃಷಭ ರಾಶಿಯವ್ರಿಗೆ ಇದು ಕಳತರ ಭಾವ ಅಂತ ಅಂತೀವಿ ನಾವು. ಅಂದರೆ ಹೆಂಡತಿ ಇರ್ಬೋದು ಅಥವಾ ಗಂಡಂದು ಭಾವ. ಮತ್ತು ಏನಾದರೂ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಾಗಿ ಮಾಡ್ತಾಯಿದ್ರೆ ಅದರದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದು. ಸೊ ಎರಡೂ ಕಡೆಯಿಂದನೂ ನಿಮಗೆ ಒಳ್ಳೆಯದಿದೆ. ಆದರೆ ನೀವು ಶುಕ್ರ ಅಸ್ತ ಆಗೋ ಒಳಗಡೆ ಅವೇನೇನು ಕೆಲಸದ ಮಾಡ್ಕೊಂಬಿಡ್ರಿ. ಸೊ ಮತ್ತು ಇನ್ನೊಂದು ಏನಂತಂದರೆ ಇವಾಗ ಬುಧ ಒಳ್ಳೆಯದಾಗಿದ್ದಾರೆ, ನಿಮಗೆ ತುಂಬ ಒಳ್ಳೆಯ ಕೆಲಸ ಮಾಡಿಕೊಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ಯಾವುದಾದ್ರೂ ಲೋನ್ ಏನಾದರೂ ಬೇಕಂದ್ರೆ ನಿಮಗೆ ಸಿಗೋ ಚಾನ್ಸಸ್ ಇದ್ದಾವೆ. ವೃಷಭ ರಾಶಿಯವ್ರಿಗೆ ಏನಂದರೆ ಗುರು 2ನೇ ಮನೆಯಾಗಿದ್ದಾರೆ. ಮನೆಯಲ್ಲಿ ಧಾರ್ಮಿಕವಾದಂಥ ಕೆಲಸಗಳು ಏನಾದರೂ ಇದ್ದರೆ ಕಾರ್ಯಗಳು ನಡೀಬೋದು. ತಂದೆಯ ಸಹಕಾರ ಜಾಸ್ತಿ ಸಿಗುತ್ತೆ. ಇನ್ನು ಮೇನು ವೃಷಭ ರಾಶಿಯವ್ರಿಗೆ ಏನಂತಂದರೆ ನೀವು ಏನಾದರೂ ಕೆಲಸ ಮಾಡುವಾಗ ಯಾರ ಕಡೆಯಿಂದ ಹೆಲ್ಪ್ ಮಾಡ್ಕೊತೀರಿ ಅಥವಾ ಜೊತೆ ಸೇರಿ ಕೆಲಸ ಮಾಡೋಕತ್ತಿದ್ರೆ ಯಾರ ಜೊತೆ ನೀವು ಸೇರಿ ಕೆಲಸ ಮಾಡಕತ್ತೀರಿ ಅನ್ನೋದಕ್ಕೆ ಸ್ವಲ್ಪ ಹುಷಾರಾಗಿರಿ. ಅವರಿಂದ ನಿಮ್ಗೆ ಪ್ರಾಬ್ಲಮ್ ಆಗಬಹುದು. ಏನಾದರೂ ಜೊತೆ ಸೇರಿ ಕೆಲಸ ಮಾಡೋಕತ್ರ ಸ್ವಲ್ಪ ಹುಷಾರಾಗಿರಿ. ಎಂಥ ಜನರ ಜೊತೆ ಸೇರಿಕೊಂಡು ಕೆಲಸ ಮಾಡಕತ್ತೀರಿ ಅನ್ನೋದನ್ನು ವಿಚಾರ ಮಾಡಿರಿ. ಓವರಾಲ್ ವೃಷಭ ರಾಶಿಯವ್ರಿಗೆ ಚೆನ್ನಾಗೈತಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಬಂದುಬಿಟ್ಟು ತುಲಾದಾಗಿದ್ದಾರೆ, ಪಂಚಮ ಭಾವದಲ್ಲಿ. ಸೊ ಇಷ್ಟು ದಿವಸ ಯಾವುದಾದ್ರೂ ಕೆಲಸಗಳು ಸ್ಟ್ರಕ್ ಆಗಿದ್ರೆ ಈಗ ಆರಾಮಾಗಿ ಕೆಲಸ ಸ್ಟಾರ್ಟ್ ಆಗ್ತಾವೆ. ಟೈಮ್ ಚೆನ್ನಾಗೈತಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಶನಿದೇವರು 11ನೇ ಮನೆಯಾಗಿದ್ದಾರೆ. ಶನಿದೇವರು ಲಾಭಭಾವದ ಅಧಿಪತಿ, 9ನೇ ಭಾವದ್ದು. ಅವರು 11ನೇ ಮನೆಯಾಗಿದ್ದಾರೆ. ಸೊ ನಿಮ್ಗೆ ಯಾವುದಾದ್ರೂ ಕೆಲಸ ಮಾಡ್ಕೊಂಡಿದ್ರಂದ್ರೆ, ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದು ಕೆಲಸ ಆಗ್ತೈತಿ. ನೆಕ್ಸ್ಟ್ ನೀವೇನಾದರೂ ವ್ಯವಸಾಯ ಮಾಡ್ತಾಯಿದ್ರಿ, ಆ ವ್ಯವಸಾಯದಿಂದ ಕೂಡ ನಿಮ್ಗೆ ಈ ಸರಿ ಲಾಭ ಆಗೋದೈತೆ. ಪಂಚಮದಲ್ಲಿರೋ ಬುಧ ಮತ್ತು 10ನೇ ಭಾವದಲ್ಲಿರೋ ಈ ಕರ್ಮ ಭಾವದಾಗಿರೋಂಥ ಶನಿದೇವರು ನಿಮ್ಗೆ ಭಾಳ ಕಡೆಯಿಂದ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಶುಕ್ರ ಇವಾಗ ಅಸ್ತನ ಆಗ್ತಾಯಿದ್ರು ಕೂಡ ನಿಮ್ಗೇನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕೆಲಸ ಇದ್ದರೆ ಅವು ಮೋಸ್ಟ್ಲಿ ಕೆಲಸ ಆಗೋ ಚಾನ್ಸಸ್ಸು ಇದ್ದಾವೆ ಇವಾಗ.
ಇನ್ನು 7ನೇ ಭಾವದ ಅಧಿಪತಿ ಲಗ್ನದಾಗೆ ಇದ್ದಾರೆ, ಅಂದರೆ ಗುರು ಮಿಥುನ ರಾಶಿಯಾಗಿದ್ದಾರೆ. ಮದುವೆ ಆಗಬೇಕು ಅಂತ ಯಾರಾದರೂ ಕಾಯ್ತಾ ಇದ್ದರೆ ಮದುವೆ ಆಗೋಕ್ಕೆ ಈಗ ಟೈಮ್ ಚೆನ್ನಾಗಿದೆ. ಸೊ ಆಪರ್ಚುನಿಟೀಸ್ ಬರ್ತವೆ. ಇಲ್ಲ ಯಾರಾದರೂ ರೊಮ್ಯಾಂಟಿಕ್ ಮೂಡ್ನಾಗದಿರಿ ಅಂದರೆ ಸೊ ಅದು ಟೈಮ್ ಅವ್ರಿಗೆ ತುಂಬ ಚೆನ್ನಾಗೈತೆ ಇವಾಗ. ಇನ್ನು ಕುಜ ನಿಮ್ಗೆ 6ನೇ ಭಾವದಾಗಿದ್ದಾರೆ, ಅಂದರೆ ಶತ್ರು ಸ್ಥಾನದಾಗಿದ್ದಾರೆ. ಇವಾಗ 6ನೇ ಭಾವದಾಗ ಶತ್ರು ಸ್ಥಾನದಾಗಿದ್ದಾಗ ಶತ್ರುಗಳಿದ್ರೆ ಅದನ್ನು ಅವ್ರನ್ನ ಕಡಿಮೆ ಮಾಡ್ತಾರೆ, ಅವ್ರನ್ನ ಫೇಸ್ ಮಾಡ್ತೀರಿ. ನಿಮ್ಗೇನಾದರೂ ಸಾಲಾಗಿಲ್ಲ ತಗೊಳ್ಳೋ ಅಂಥದ್ದು ಬಂದರೆ ಅಂಥ ಪರಿಸ್ಥಿತಿಗಳು ಬರೋದಿಲ್ಲ. ಸೊ ಆ ಪ್ರಾಬ್ಲಮ್ನಿಂದ ನೀವು ಹೊರಗೆ ಬರ್ತೀರಿ. ಸೊ ಮಿಥುನ ರಾಶಿಯವರಿಗೆ ಈ ವಾರ ಶನಿ ಮಹಾತ್ಮರು, ಬುಧ ಹಾಗೂ ಗುರುವಿಂದ ಅನೇಕ ಸ್ಟ್ರಕ್ ಆಗಿರೋಂಥ ಕೆಲಸಗಳು ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಮಿಥುನ ರಾಶಿಯವ್ರಿಗೆ ಈ ವಾರ ಚೆನ್ನಾಗೈತೆ. ಈಗ ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿ ಅಧಿಪತಿ ಚಂದ್ರಪ್ಪ ನೋಡ್ರಿ 15 ದಿವಸ ಹಿಂಗಾಗ್ತಾನೆ ದೊಡ್ಡವ ಆಗ್ತಾನೆ, 15 ದಿವಸ ಸಣ್ಣವಾಗ್ತಾನೆ. ಇವ್ರ ಮನಸ್ಸಿನ ಹಂಗೆ ಚಂಚಲ ಅನ್ಬೋದು ಅಥವಾ ಸೂಕ್ಷ್ಮ ಅಂತ ಅನ್ಬೋದು. ಈಗ ಕಂಟಿನ್ಯೂಸ್ ಏನಾಗಿತ್ತು ಅಂದ್ರೆ ಅವ್ರಿಗೆ ಮನಸ್ಸು ಅಶಾಂತಿ ಇತ್ತು, ಏನೋ ಒಂಥರ ಭ್ರಮ ಒಳಗಿದ್ರು. ಬಟ್ ಈಗ ಹಂಗಾಗಲ್ಲ. ಯಾವ ಸ್ಟ್ರಕ್ ಆಗಿದ್ದು ಅರ್ಧ ಕೆಲಸಗಳು ಅವು ನಿಲ್ತಾವೆ, ಮನಸ್ಸು ಸಮಾಧಾನ ಐತಿ ಈ ಸರಿ. ಹೊಸ ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೋ ಒಂದು ಕೆಲಸ ಹಾಗೆ ಪೆಂಡಿಂಗ್ ಇಟ್ಟಿದ್ರು ಅದನ್ನು ರೀಸ್ಟಾರ್ಟ್ ಮಾಡ್ತಾರೆ. ಮನೇದೇನಾದರೂ ವರ್ಕ್ ರಿನೋವೇಷನ್ ಮಾಡಿಸಿದ್ರೆ ಅದನ್ನ ರಿನೋವೇಷನ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ಏನು ಕರ್ಕ ರಾಶಿಯವ್ರಿಗೆ ಸ್ವಲ್ಪ ಸಮಾಧಾನದಿಂದ ಉಸಿರಾಡಿಸ್ಬೋದು, ಹಂಗೆ ಟೈಮ್ ಇವಾಗ ಸ್ಟಾರ್ಟ್ ಆಗೈತೆ. ಕರ್ಕ ರಾಶಿ ಯಾವುದೇ ವಿಷಯಕ್ಕೂ ಭ್ರಮ ಪಡಬೇಡ್ರಿ, ಸಂಶಯ ಮಾಡೋಕ್ಕೆ ಹೋಗ್ಬೇಡ್ರಿ. ಮೇನ್ ಒಂದು ಏನು ಎಚ್ಚರಿಕೆ ಪಾತ್ರ, ಹೊಟ್ಟೆಗೆ ಸಂಬಂಧಿಸಿದಂಥದ್ದು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದಿರ್ರಿ. ಮನಸ್ಸು ಮೊದಲಕ್ಕಿಂತ ತಿಳಿ ಆಗ್ತೈತಿ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಯಾರಿಗಾದ್ರು ಪ್ರೀತಿ ಮಾಡ್ತಾಯಿದ್ರು ಏನಾದರೂ ಅಂಥವ್ರಿಗೆ ಹೆಚ್ಚು ಕಡಿಮೆ ನಿಮ್ಗಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಮತ್ತು ಅನಾವಶ್ಯಕ ಖರ್ಚುಗಳು ಬರ್ಬೋದು ಈ ಸರಿ. ಸೊ ಸ್ವಲ್ಪ ಅದಕ್ಕೆ ಹುಷಾರಾಗಿ ನೋಡ್ಕೊರಿ. ಸೊ ಕರ್ಕ ರಾಶಿಯವ್ರಿಗೆ ಇಷ್ಟು ಎಚ್ಚರಿಕೆಗಳದಾವು, ಇಷ್ಟು ಒಳ್ಳೆಯದೈತೆ. ಸೊ ಕರ್ಕ ರಾಶಿಯವರು ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡಿರಿ. ಇನ್ನಿವಾಗ ಸಿಂಹರಾಶಿಗೆ ಬರೋಣ. ಸಿಂಹರಾಶಿ ಅಧಿಪತಿ ಸೂರ್ಯ ವೃಶ್ಚಿಕದಾಗಿದ್ದಾರೆ. ಸಿಂಹರಾಶಿಯಲ್ಲೇ ಕೇತು ಇದ್ದರೂ ಕೂಡ ಸೂರ್ಯ ಅದೇನೂ ಗೊತ್ತಾಗ್ಲಾರ್ದಂಗೆ ಅಥವಾ ಪ್ರಾಬ್ಲಮ್ ಆಗ್ಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸಕ್ಕೆ ಸೂರ್ಯ ಧನುರಾಶಿಗೆ ಬರ್ತಾರೆ. ಸೊ ಸಿಂಹರಾಶಿಯವ್ರಿಗೆ ಇವಾಗೇನು ಟೈಮ್ ಇದೆ ಇದಕ್ಕಿಂತ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅನಿಸುತ್ತೆ ರವಿ ಧನುರಾಶಿಗೆ ಬಂದಾಗ. ಇನ್ನು ಸಿಂಹರಾಶಿಯವರ ತಾಯಿಗೆ ಏನಾದರೂ ತಾಯಿಯವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಸ್ವಲ್ಪ ಅದನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳ್ರಿ, ಮುನ್ನೆಚ್ಚರಿಕೆ ತೊಗೊಳಕ್ಕೆ ಹೇಳ್ರಿ. ನಿಮ್ಮ ಕಡೆ ಈ ಪರಿ ಆತ್ಮವಿಶ್ವಾಸ ಐತಂದ್ರೆ ಸಿಕ್ಕಾಪಟ್ಟೈತಿ. ಪ್ರಾಪರ್ಟಿ ಏನಾರು ಖರೀದಿ ಮಾಡ್ಬೋದಂದ್ರೆ ಈಗ ಮಾಡ್ಕೊಳಕ್ಕೆ ಚಾನ್ಸಸ್ ಇದ್ದಾವೆ. ವಾಹನ ಏನಾದರೂ ಖರೀದಿ ಮಾಡ್ಕೊಬಂದ್ರೆ ಅದನ್ನೂ ಮಾಡ್ಕೊಳ್ತೀರಿ. ಬಟ್ ಒಂದೇನಂದ್ರೆ ಏನಾದರೂ ಫ್ಯಾಮ್ಲಿ ಒಳಗಡೆ ಅದು ಮೇನ್ ದಂಪತಿಗಳೊಳಗಡೆ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನ ಆಗ್ಲಾರ್ದಂಗೆ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಸಿಂಹರಾಶಿಯವ್ರದ್ದು. ನಿಮ್ಮ ಹೆಲ್ತು ಸ್ವಲ್ಪ ಈ ಸರಿ ಅಪ್ಸೆಟ್ ಆಗ್ಬೋದು, ಸ್ವಲ್ಪ ನೋಡಿಕೊಡ್ರಿ. ನೀವು ಮಾಡೋ ಪ್ರಯಾಣದಿಂದ ನಿಮ್ಗೆ ಲಾಭ ಉಂಟಾಗ್ಬೋದು, ಇಲ್ಲ ಪರಿವಾರದಿಂದ ಆಗ್ಬೋದು, ಇಲ್ಲ ನೀವು ಮಾತಿನ ಶೈಲಿಯಿಂದ ನಿಮ್ಗೆ ಈ ಸರಿ ದುಡ್ಡಿನ ಫ್ಲೋ ಆಗ್ಬೋದು. ನಿಮ್ಮ ಲೈಫ್ನೇ ಭಾಳ ಇಂಪಾರ್ಟೆಂಟ್ ಇರೋವಂಥದ್ದು ಯಾವುದೋ ಒಂದು ಮಹತ್ವದ ಕಾರ್ಯ ಮತ್ತು ಕೆಲಸ ಈ ಟೈಮ್ನೊಳಗೆ ಆಗ್ಬೋದು. ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಒಳಗೆ ಏನಾದರೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದ್ರದ್ದು ರಿಟರ್ನ್ಸ್ ಈ ಸರಿ ತುಂಬ ಚೆನ್ನಾಗಿ ಬರ್ತೈತಿ. ಗುರುವಿನ ದೃಷ್ಟಿ ರವಿ ಮೇಲೆ ಸೂರ್ಯನ ಮೇಲೆ ಬೀಳುವುದರಿಂದ ನಿಮ್ಮ ಮಕ್ಕಳದ್ದು ವಿದ್ಯಾಭ್ಯಾಸನ ಈ ಸರಿ ಚೆನ್ನಾಗೈತಿ. ಸೊ ಸಿಂಹರಾಶಿಯವ್ರಿಗೆ ಇವರೆಲ್ಲ ಚೆನ್ನಾಗೈತಿ. ಮೇನ್ ಏನಪ್ಪ ಅಂದ್ರೆ ಮನೆಯೊಳಗೆ ಏನಾದರೂ ದಾಂಪತ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ಅತಿ ರೇಖಕ್ಕೆ ಹೋಗ್ಲಾರ್ದಂಗೆ ನೋಡ್ಕೊಳೋ ಜವಾಬ್ದಾರಿ ನಿಮ್ಮದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ತುಲಾರಾಶಿಯಾಗಿದ್ದಾರೆ. ಸೊ ಇದು ತುಂಬ ಒಳ್ಳೆಯದು. ನೆಕ್ಸ್ಟೂ ಅವರು ತುಲಾರಾಶಿಯಿಂದ ಮುಂದೆ ವೃಶ್ಚಿಕ ರಾಶಿಗೆ ಹೋದಾಗೂ ಕನ್ಯಾ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಸೊ ಕನ್ಯಾ ರಾಶಿಯವರ ಬುಧದಿಂದ ಅಂದರೆ ಕಮ್ಯುನಿಕೇಷನ್ನು, ಆರ್ಟು, ಮ್ಯಾಥಮೆಟಿಕ್ಸ್ ಹೇಳೋದು, ಲೆಕ್ಚರಿಂಗು, ಅಂದರೆ ಕಮ್ಯುನಿಕೇಷನ್ ಮಾತನಾಡೋದು, ಇದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ದುಡ್ಡು ಬರುತ್ತೆ, ಹಣದ ಹರಿವು ಈ ಸಾರಿ ತುಂಬ ಚೆನ್ನಾಗಿರುತ್ತೆ. ಮೀಡಿಯಾ, ಆರ್ಟು, ಲೆಕ್ಚರಿಂಗು ಇದರೊಂದು ನಿಮ್ಗೆ ಧನ ಲಾಭ ಆಗ್ತದೆ. 10ನೇ ಭಾವದ ಗುರು ಇದ್ದಾರೆ. ಸೊ ಗುರುವಿನಿಂದನೂ ನಿಮ್ಮ ಮಾಡೋ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ತಾಯಿ ಆರೋಗ್ಯ ಚೆನ್ನಾಗಿದೆ. ತಂದೆ ಜೊತೆಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಥದ್ದು ಏನಾದರೂ ಇದ್ದರೆ ಈ ಸರಿ ಅದು ಚೆನ್ನಾಗಾಗೋ ಚಾನ್ಸಸ್ಸು, ಅಂದರೆ ನಿಮ್ಮ ಸಂಬಂಧದಲ್ಲಿ ಅನ್ಯೋನ್ಯತೆ ಬೆಳೆದು ಬರುತ್ತದೆ. ಈ ವಾರ ನೀವೆಲ್ಲ ಸಾತ್ವಿಕವಾದಂಥ ಕೆಲಸ ಮಾಡ್ತೀರಿ.
ಬಟ್ ಏನು ಕೆಲಸ ಎಲ್ಲ ಆಗ್ತಾವೆ ಸ್ವಲ್ಪ ಸ್ಲೋ ಮೂಮೆಂಟ್ ಆಗ್ತಾವೆ. ಇಲ್ಲಿ ಶುಕ್ರನ ದೃಷ್ಟಿ ಭಾಗ್ಯದ ಮೇಲೆ ಇರುವುದರಿಂದ ನಿಮ್ಮ ಭಾಗ್ಯ ಈ ಸಹಿತ ನೀವು ಫ್ಯೂಚರ್ಗೆ ಸಂಬಂಧಪಟ್ಟಂತೆ ಏನು ಕೆಲಸ ಎಲ್ಲ ಮಾಡ್ತೀರಿ ಅದರಲ್ಲಿ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹುಷಾರಾಗಿರಿ. ಚಿಕ್ಕ ಪುಟ್ಟ ಗಾಯಗಳು, ಆಕ್ಸಿಡೆಂಟ್ಸ್ಗಳು ಆಗುವಂಥ ಚಾನ್ಸಸ್ ಇದ್ದಾವೆ. ಸೊ ಈ ವಾರ ಎಲ್ಲರಿಗೂ ಚೆನ್ನಾಗಾಗಲಿ. ಥ್ಯಾಂಕ್ ಯು. ನನ್ನ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೇನಾದರೂ ಕಾಮೆಂಟ್ ಮಾಡೋಂಗಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ನಾಗ ಹಾಕಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.